ನಮಸ್ಕಾರ. ಇವತ್ತು ಒಂದು ಸೋಷಲ್ ಮಂದಿ ಅಥವಾ ಮಂದಿ ಎಷ್ಟು ಹೇಳಬೇಕು, ಏನು ಮಾಡಬೇಕು, ಮಾತಾಡಬೇಕು ಮಂದಿ ಬಗ್ಗೆ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತೀನಿ. ಏನಾಯಿತು ಅಂತಂದ್ರೆ ನಿಮ್ಗಿಷ್ಟು ಒಂದಿಷ್ಟು ವಿಡಿಯೋಗಳು ಮತ್ತು ಫೋಟೋಸ್ ಶೇರ್ ಮಾಡ್ತೀನಿ. ಸಂಕೇಶ್ವರದ ನಿಲಗಾರ್ ಗಣಪತಿಗೆ ನಾವು ಹೋಗಿದ್ವಿ ಇವತ್ತು. ಆ್ಯಕ್ಚುಲಿ ಏನಾಯಿತು ಪರಿಸ್ಥಿತಿ ಅಂತಂದ್ರೆ ಲೈನ್ ಹಚ್ಚಿದವ್ರಿಗೆ ಹೊಸ ಬರುವಂಥ ಏನು ವಿಸಿಟರ್ಸ್ ಏನದಾರ ಅವ್ರು ಏನದಕ್ಕೆ ಲೈನಿಗೆ ಕಿಮ್ಮತ್ತೇ ಇಲ್ಲ. ಯಾಕಂದ್ರೆ ಮುಂದೆ ಹೋಗ್ತಾ ಇರಬೇಕು, ಅಲ್ಲಿ ಜಾಯ್ನ್ ಇನ್ನೊಂದು ಲೈನೇ ಇಲ್ಲ ಅಲ್ಲಿ. ಆ್ಯಕ್ಚುಲಿ ನೋಡಿದ್ರೆ ಲೈನ್ ಹೋಗ್ಬಿಡ್ಲಿ, ಅಥವಾ ಅಟ್ಲೀಸ್ಟ್ ಅಲ್ಲಿ ಹೋದ್ಮೇಲೆ ಲೈನ್ ಇಲ್ಲ, ಲೈನ್ ಹಚ್ಚಿ ಬರ್ತಾ ಇದ್ದಾರೆ ಜನ, ಅದಕ್ಕೆ ಹೊಳ್ಳಿ ನಾವು ರಿಟರ್ನ್ ಲೈನ್ ಹಚ್ಬೇಕು ಅನ್ನೋ ಒಂದು ಸೋಷಿಯಲ್ ಏನಂತಾರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದೊಂದು ಪೈಸಾನು ಇಲ್ಲ ಕಾಣಲಿಲ್ಲ ಒಂದು. ಅದೊಂದು ಇನ್ನೊಂದು ಏನಾಯ್ತು ಅಂದ್ರೆ, ಓಕೆ ನಾವು ಲೈನ್ ಹಚ್ಚಿದ್ವಿ, ಎಲ್ಲ ಭಾಳ ಜನ ಓವರ್ ಆಗೈತೆ. ಆಮೇಲೆ 112 ನಂಗೆ ಕಾಲ್ ಮಾಡಿ ಸರ್ ಇಲ್ಲಿ ಈ ಥರ ಭಾಳ ಜನ ಆಗಿದ್ದಾರೆ, ಅವ್ರು ಪೊಲೀಸ್ ಇದ್ರು, ಎಷ್ಟು 4-5 ಜನ ಇದ್ರು, ಎಷ್ಟು 1000 ಜನಕ್ಕೆ 4-5 ಜನ ಎಲ್ಲಿ ಮಾತು ಕೇಳೋದೇ ಇಲ್ಲ, ಕೇಳ್ತಾನೆ ಇಲ್ಲ. ನಾನು ಒಂದೆರಡು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ನೋಡ್ರಿ. ಜನ ಸೋಷಿಯಲ್ ಒಳಗಡೆ ಹೆಂಗೆ ಬಿಹೇವ್ ಮಾಡಬೇಕು, ಏನು ನಾವು ನಮ್ಮ ಸೇಫ್ಟಿಗೋಸ್ಕರ ಹೆಂಗೆ ಇರ್ಬೇಕು ಅನ್ನೋದನ್ನ ತಿಳ್ಕೊಂಡು ಅಷ್ಟು ಮಂದಿಗೆ ಬೈದಾರಲ್ಲ ಇದೇ ವರ್ಡಲ್ಲಿ ಸಿಕ್ಕಂಗ ಮಂದಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಅಲ್ಲಿ ಚಿಕ್ಕ ಮಕ್ಕಳು ಇದ್ರು, ಆಮೇಲೆ ವಯಸ್ಕರಪ್ಪ ಅನ್ನೊಂದು ಗಟ್ರ ಕಡೆ ಬಿಟ್ಟರೆ 2-3 ಮಂದಿ ವಯಸ್ಸು ಒಂದು ತಾಸು ಮನಾರ ಅವ್ನು ಗಟ್ರೆ ಎಷ್ಟಂತ ನಾ ಹೇಳ್ಕೊಂಡಿರ್ಬೇಕಾಗ್ತದೆ. ಮನಾರ ಒಂದು ತಾಸು ನಿಂತು ಯಾವ ಮಂದಿ ಏನು ಮಾಡಿ ಬೇಡ ಅಂತ ಹೇಳಿ ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕಂದ್ರೆ ಜನಗಳಂತ ಬಿಹೇವಿಯರು ಇಂಪಾರ್ಟೆಂಟ್ ಅಂತ. ಸೊ ಈಗ ನಾವು ಅಮೆರಿಕ ನೋಡ್ತೀವಿ, ಜಪಾನ್ ನೋಡ್ತೀವಿ, ಸಿಂಗಾಪುರ್ ನೋಡ್ತೀವಿ, ಹಂಗೈತಿ ಹಿಂಗೆ ಯೋ ಮಾರಾಯ ನಿಮ್ಮ ತಲೆಗಳನ್ನ ನಿಮ್ಮ ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೊರಿ. ತಿಂದ ಕ್ಯಾಶ್ ಅಲ್ಲಿ ಉಗುಳ್ತಿರಲ್ಲ ಅದನ್ನ ಚೇಂಜ್ ಮಾಡ್ಕೊರಿ. ಲೈನ್ ಮುಂದೆ ಬರ್ತಾ ಇದ್ದಾರೆ, ಅವ್ನೇ ಹಚ್ಚಿ ಮುಂದೆ ಪಾಪ 5 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾರೆ ಮನುಷ್ಯರು. ಅವರು ಬಿಟ್ಟು ನಮ್ಗೆ ಹೊರಗೆ ಬಂದ್ಬಿಟ್ರು, ನಾವು ಹೋಗ್ಲಿಲ್ಲ, ವೀಕ್ಷಣೆಗೆ ಹೋಗಲಿಲ್ಲ, ನೀವು ನೋಡಕ್ಕೆ ಆಗಲಿಲ್ಲ. ಯಾಕಂದ್ರೆ ಇಷ್ಟು ಜನ ಬಿದ್ದಾಡತ್ತಾರ, ಒಳ್ಳಾಡತ್ತಾರ. ಲಾಸ್ಟಿಗೆ ಪೊಲೀಸರು ತೊಗೊಂಡು ಲಾಟಿ ಹೊಳ್ಳಿ ಹೊಡೆದ್ರು, ಅದಕ್ಕೂ ಕಿಮ್ಮತ್ತಿಲ್ಲ. ಆಮೇಲೆ ಅಲ್ಲಿ ಹುಡುಗೋರಂತೂ ಪಾಪ ಮೈ ಗಾಡ್, ಹ್ಯಾಟ್ಸ್ ಆಫ್ ಯು ಆಲ್ ದ ಗೈಸ್. ರಿಯಲಿ ಅವ್ರು ಎಷ್ಟು ಸ್ಟ್ರಗಲ್, ಇವತ್ತಿಂದ ಎಷ್ಟು ಸ್ಟ್ರಗಲ್ ಆಗೈತಿ ಅನ್ನೋದು ನಾನು ನೋಡ್ಬೇಕಂದ್ರೆ ಪಾಪೇ ಅಷ್ಟಾಗೈತಿ. ಸೊ ನಾನು ಈ ಒಂದು ವಿಡಿಯೋ ಯಾಕೆ ಇಷ್ಟು ಮಾಡಿ ಹೇಳ್ಬೇಕನ್ನೋದು ಬಂತಪ್ಪ ಅಂದ್ರೆ, ನಾವು ಒಂದಿಷ್ಟು ನಮ್ಮ ಜನಗಳಿಗೆ ಹೇಳಿಲ್ಲ, ಮಾಡಲಿಲ್ಲ ಅಂದ್ರೆ ಸುಧಾರಣೆ ಆಗೋದಿಲ್ಲ. ಮತ್ತು ಎಷ್ಟು ಬೇಗ ಬೆದ್ರು ಅವ್ರು ಏನು ಬಾಪ್ರೆ ಒಂದು ಲೈನ್ ನಿಂತು ಇಲ್ಲ, ಒಂದು ಡಿಸಿಪ್ಲಿನ್ ಅಂತಿಲ್ಲ, ಏನು ಹೇಳೋದು ಅವ್ರಿಗೆ. ಸೊ ಹಿಂಗೆ ಇನ್ನು ಮುಂದಿನ ವರ್ಷ ಏನೈತಲ್ಲ, ಇದಕ್ಕೆ ಪ್ರಿಕಾಷನರೀಸ್ ಏನಾರು ತಗೊಳ್ರಿ ಜನಗಳು. ಇದನ್ನು ಯಾರ್ಯಾರು ಸಂಕೇಶ್ವರ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಗಣಪತಿ ಇದ್ದಾಗ, ಅಲ್ಲಿ ಹೋಗೋ ಭಕ್ತರಿಗೆ ಇದು ಒಂದು ಸೂಚನೆ ಅನ್ರಿ ಅಥವಾ ರಿಕ್ವೆಸ್ಟ್ ಅನ್ಕೋರಿ. ಪ್ಲೀಸ್ ದಯಮಾಡಿ ಒಂದು ಲೈನ್ ಕಾಪಾಡ್ಕೊಳ್ರಿ. ಮತ್ತು ನಿಮ್ಮ ಫ್ಯಾಮಿಲಿದವ್ರು ಇರ್ತಾರೆ, ಒದ್ದಾಡಿ ಹೋಗಿದ್ದು ಬಿಟ್ಟರೆ ಒಂದು ಭಾವನೆ ಇಟ್ಕೊಂಡು ನಾನು ವಿಡಿಯೋ ಮಾಡಿ ಎಲ್ಲರೂ ತಿಳಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಯರ್ ನೋಡೋಣ, ನನಗೆ ದರ್ಶನ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ಈ ಥರ ಮಾಡಕ್ಕೆ ಹೋಗ್ಬೇಡ್ರಪ್ಪ ಜನಗಳ. ಥ್ಯಾಂಕ್ ಯು. ಸ್ವಲ್ಪ ನೆಕ್ಸ್ಟ್ ಇಯರ್ ಇದನ್ನು ಮಾಡಿರಿ. ಥ್ಯಾಂಕ್ ಯು.